ದಾವಣಗೆರೆಯಲ್ಲಿ ಮೊನ್ನೆ ಗಣೇಶನ ವಿಸರ್ಜನಾ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಆಗಿತ್ತು. ಇದಕ್ಕೆ ಸಂಬಂಧಿಸಿ ಈಗ ಒಂದಿಷ್ಟು ಸ್ಫೋಟಕ ಡೀಟೇಲ್ ಲಭ್ಯ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಹಿಂದೂಗಳನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸಲಾಗಿತ್ತ ಅನ್ನೋ ಪ್ರಶ್ನೆ. ದಾವಣಗೆರೆ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಏನಾಯಿತು, ಅದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಟಿರುವಂಥ FIR ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಗಣೇಶ ಮೆರವಣಿಗೆಯಲ್ಲಿದ್ದವರನ್ನ ಕೊಲ್ಲೋದಕ್ಕೆ ಕಲ್ಲು ತೂರಾಟ ಮಾಡಲಾಗಿತ್ತು ಅಂತ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮುಸ್ಲಿಂ ಸಮುದಾಯದ 80 ರಿಂದ 100 ಜನ ಯುವಕರು ಉದ್ದೇಶಪೂರ್ವಕವಾಗಿ ಪ್ರೀ ಪ್ಲಾನ್ಡ್ ಆಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೆಡ್ ಕಾನ್ಸ್ಟೇಬಲ್ ಫಕ್ರುದ್ದೀನ್ ಅವರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. ಮೊನ್ನೆ ಮೆರವಣಿಗೆ ಸಾಗೋ ದಾರಿಯುದ್ದಕ್ಕೂ ಕೂಡ ಮೆರವಣಿಗೆಯ ಮೇಲೆ ಕಲ್ಲು ತೂರುವಂಥ ಕೆಲಸವನ್ನು ದುಷ್ಕರ್ಮಿಗಳು ಮಾಡಿದ್ರು. ಈಗ ಅದಕ್ಕೆ ಸಂಬಂಧಿಸಿ ಪೊಲೀಸರು ಕೊಟ್ಟಿರುವಂತಹ ದೂರಿನ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ, FIR ಕಾಪಿಯನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಯಾರಿಂದ ಆಯಿತು ಅನ್ನೋದಕ್ಕೆ, ಮತ್ತು ಇದರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದ್ರೆ ಇಲ್ಲಿ ಕಲ್ಲು ತೂರಾಟ ಮಾಡೋದರ ಹಿಂದೆ ಹಿಂದೂಗಳನ್ನ ಕೊಲ್ಲುವಂತ ಸಂಚು ಅಡಗಿತ್ತು ಅಂತ ಹೆಡ್ ಕಾನ್ಸ್ಟೇಬಲ್ ಕೊಟ್ಟಿರುವಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಾದೇವ್ ನೇರ ಸಂಪರ್ಕದಲ್ಲಿ. ಮಹಾದೇವ್, ಹಂಗಿದ್ರೆ ಇವರು ಫುಲ್ಲಿ ಪ್ರಿಪೇರ್ಡ್ ಆಗಿದ್ರು ಮತ್ತು ಇದು ಪ್ರೀ ಪ್ಲಾನ್ಡ್ ಅಂತ ಗೊತ್ತಾಗ್ತಿದೆ ಈ FIR ಕಾಪಿ ಓದಿದ್ರೆ. ಖಂಡಿತ ರಕ್ಷತ್, ಯಾಕಂದರೆ ಈ ಘಟನೆಯನ್ನು ನೋಡಿದರೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ಕಂಪ್ಲೇಂಟಲ್ಲಿ ಒಂದು ಆಘಾತಕಾರಿ ಮಾಹಿತಿ ಬಹಿರಂಗ ಆಗಿರುವಂಥದ್ದು. FIR ನಲ್ಲಿ ಸಾರಾಂಶ ಏನಿದೆ ಅಂತಂತಂದರೆ, ಸುಮಾರು ಏನು ಈ ಮೆರವಣಿಗೆ ಹೋಗ್ತಾ ಇತ್ತು, ಮೆರವಣಿಗೆಯಲ್ಲಿ ಹೋಗೋರನ್ನ ಟಾರ್ಗೆಟ್ ಮಾಡಿ ಕೊಲ್ಲಬೇಕಾಗಿತ್ತು ಅಂತ ಹೇಳಿ ಒಂದು ಆಘಾತಕಾರಿ ಮಾಹಿತಿಯನ್ನು ಇಲ್ಲಿನ ಹೆಡ್ ಕಾನ್ಸ್ಟೇಬಲ್ ಅವರು ಕೊಟ್ಟಿದ್ದಾರೆ. ಯಾಕಂದರೆ ಅವರು ಭದ್ರತೆಗೆ ನಿಯೋಜನೆ ಆಗಿರ್ತಾರೆ. ಅಲ್ಲಿ ಏನೇನಾಯಿತು, ಘಟನೆ ಯಾಕಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕೆಲವೊಂದಿಷ್ಟು ಸುಮೋಟೋ ಕೇಸ್ಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಈ ಒಂದು ವಿಚಾರದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಬೇಕಂತ ಹೇಳಿ ಒಂದು ಪ್ರೀ ಪ್ಲಾನನ್ನು ಮಾಡಿಕೊಳ್ಳಲಾಗಿತ್ತು ಅನ್ನೋ ಒಂದು ಆಘಾತಕಾರಿ ಮಾಹಿತಿಯನ್ನು FIR ನಲ್ಲೇ ಉಲ್ಲೇಖಿಸಲಾಗಿದೆ. ಇದರಿಂದ ಕೂಡ ಸಾಕಷ್ಟು ಜನರಿಗೆ ಆತಂಕ ಆಗಿತ್ತು. ಯಾಕಂತಂದರೆ ಇದೊಂದು ವೆಲ್ ಪ್ಲಾನ್ಡ್ ಆಗಿ ಈ ಘಟನೆಯನ್ನು ಪ್ರಿಪೇರ್ ಆಗಿ ಇವ್ರ ಮೇಲೆ ಹಲ್ಲೆಯನ್ನು ಮಾಡಿ ಹತ್ಯೆಯನ್ನು ಮಾಡೋಕ್ಕೆ ಸ್ಕೆಚ್ ಹಾಕಿದ್ರ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂದರೆ ಯಾಕೆ ಈ ರೀತಿಯಾಗಿ ಏಕಾಏಕಿಯನ್ನು ದಾಳಿಯನ್ನು ಮಾಡಿದರು, ಯಾಕಂದರೆ ಈ ಸತತ ವರ್ಷಗಳಿಂದ ಗಣೇಶ ಮೆರವಣಿಗೆಯಲ್ಲಿ ಹೋಗ್ತಾ ಇತ್ತು, ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಇಲ್ಲದೆ ಹೋಗ್ತಾ ಇತ್ತು. ಆದರೆ ಈ ಸರಿಯಾಗಿ ಏನು ಗಣೇಶ ವಿಸರ್ಜನೆ ಮೆರವಣಿಗೆ ಹೋಗ್ತಾ ಇತ್ತು, ಈ ಒಂದು ಸಮಯದಲ್ಲಿ ಏಕಾಏಕಿ ಕಲ್ಲು ತೂರಾಟ ಆಗುತ್ತೆ. ಸುಮಾರು ಸಾವಿರಾರು ಜನ ಬೇರೆ ಅನ್ಯಕೋಮಿನ ಯುವಕರು ಬಂದು ದಾಳಿಯನ್ನು ಮಾಡ್ತಾರೆ. ಇಲ್ಲಿ ಈ ವಿಚಾರದಲ್ಲಿ ಹೇಳಬೇಕು ಅಂತಂತಂದರೆ, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು. ಇದರಲ್ಲಿ ವಿಚಾರ ಬಹಿರಂಗ ಆಗಿದ್ದು, ಅದು ಸ್ಫೋಟಕ ವಿಚಾರ ಏನು ಅಂತಂತಂದರೆ, ಅಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನನ್ನು ಮಾಡಿದ್ರು ಅನ್ನೋದು ಆಘಾತಕಾರಿ ಮಾಹಿತಿಯನ್ನು ಅವರೇ ಬಹಿರಂಗ ಮಾಡಿರುವಂಥದ್ದು. ಮತ್ತು ಗಣೇಶ ವಿಸರ್ಜನೆ ಇಲ್ಲಿ ಟಾರ್ಗೆಟ್ ಆಗಿತ್ತು. ಪ್ರಮುಖ ವಿಚಾರ ಅಂತಂದರೆ, ಈ ಗಣೇಶ ಮೆರವಣಿಗೆಯನ್ನು ಅವಮಾನ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂಥ ಘಟನೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆ 2 ಕೋಮಿನ ಯುವಕರನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲಾಗಿದೆ. ಸುಮಾರು 40ಕ್ಕೂ ಅಧಿಕ ಯುವಕರನ್ನು ಬಂಧಿಸಿದ್ದಾರೆ. ಕೆಲವೊಂದಿಷ್ಟು ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ದಾವಣಗೆರೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಕೂಡ ಸದ್ಯಕ್ಕೆ ಮುಂದುವರೆದಿರುವಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.